ಆಳಂದ ತಾಲೂಕಿನ ಬೂಸನೂರು ಗ್ರಾಮದ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ನಿನ್ನೆ ಚುನಾವಣೆ ನಡೆದಿದೆ. ಚುನಾವಣೆಯಲ್ಲಿ ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆಂದು ಆರೋಪಿಸಿ ಡಿಸೆಂಬರ್ 4ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ ಮತ್ತು ಪುತ್ರ ಹರ್ಷಾನಂದ ಗುತ್ತೇದಾರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ 3 ದಿನಗಳ ಹಿಂದೆ ನಡೆದ ಜನತಾ ಬಜಾರ್ ಚುನಾವಣೆ ಬ್ಯಾಲೆಟ್ ಪೇಪರ್ ನೀಡಿದ್ದು, ಈ ಅಕ್ರಮ ಹಿಂದೆ ಶಾಸಕ ಬಿಆರ್ ಪಾಟೀಲ್ ಕೈವಾಡವಿದೆ ಅಂತ ಹರ್ಷಾನಂದ್ ಗುತ್ತೇದಾರ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಜಾಪವ ಟಿವಿ ಕಲಬುರಗಿ. ಹೌದ್ರಿ, ವಿಷ್ಣುರ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಒಂದು ಚುನಾವಣೆ ನಿನ್ನೆ 3ನೇ ತಾರೀಕು ವಿಶ್ವರಾಜ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದರು. ಆ ಚುನಾವಣೆ ಪೂರ್ವದಿಂದ ಭಾಳಷ್ಟು ಆಕ್ರಮಣಗಳು ಮಾಡ್ತಾಯಿದ್ರು. ಬಿ ಆರ್ ಪಾಟೀಲ್ ಕಾಂಗ್ರೆಸ್ ಶಾಸಕರೇನಾರ ಅವ್ರ ಒತ್ತಡದ ಮೇರೆಗೆ ಅಧಿಕಾರಿಗಳು ಅವ್ರು ಹೇಳ್ದಂಗೆ ವೋಟರ್ ಲಿಸ್ಟ್ ತಯಾರು ಮಾಡೋದು. ಅಂದರೆ ಯಾವ ರೀತಿ ಅಂತಂದರೆ, ನಾವು ದುಡ್ಡು ಕಟ್ಟಿದ್ದೀವಿ 4,000 ರಿನ್ವಾಲ್ವ್ ಮಾಡಿರಿ ಅಂತ ನಮ್ಮ ರೈತರು, ಅವ್ರಿಗೆ ರಿನ್ವಾಲ್ವ್ ಮಾಡಿಲ್ಲ. ಅವ್ರು ಕಾಂಗ್ರೆಸ್ದವ್ರು ಕಟ್ಟಿದ್ರೆ ಅವ್ರಿಗೆ ರಿನ್ವಾಲ್ವ್ ಮಾಡ್ತಾರೆ. ಅಂದರೆ ನಮಗೇನು ಕಾರಣ ಹೇಳ್ತಾರೆ ಅಂದರೆ, ನೀವು 1 ವರ್ಷದ ಮೊದಲು ಕಟ್ಟಿಲ್ಲ, 3 ಮೀಟಿಂಗ್ ಅಟೆಂಡ್ ಆಗಿಲ್ಲ. ಅವ್ರ ಜನನೂ 1 ವರ್ಷ ಮೊದಲು ಕಟ್ಟಿಲ್ಲ, 3 ಮೀಟಿಂಗ್ ಅಟೆಂಡ್ ಆಗಿಲ್ಲ. ಆದರೂ ಅವ್ರದ್ದು ರಿನ್ವಾಲ್ವ್ ಮಾಡ್ತಾರೆ, ನಮ್ಮದು ರಿನ್ವಾಲ್ವ್ ಮಾಡಲ್ಲ. ಅದಕ್ಕೆ ಅದು ವೋಟರ್ ಲಿಸ್ಟ್ ಅದನ್ನು ಅಕ್ರಮವಾಗಿ ವೋಟರ್ ಲಿಸ್ಟ್ ಮಾಡಿದ್ದಾರೆ. ಎರಡನೇದು, ನಿನ್ನೆ ಏನು ವೋಟಿಂಗ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಬೂತ್ ನಂಬರ್ 1ನಲ್ಲಿ ಒಂದು ಬ್ಯಾಲೆಟ್ ಪೇಪರು ನಮ್ಮ ಅಭ್ಯರ್ಥಿಗಳು ಏನು ಜನರಲ್ ಕ್ಯಾಟಗರಿಯಲ್ಲಿ 12 ಜನ ನಿಂತಿದ್ದರು. ನಮ್ಮ ಪೆನಲ್ದು 6, ಅವ್ರ ಪೆನಲ್ದು 6 ಜನ, 12 ಜನ. 12 ಗಂಟೆವರೆಗೂ 1 ಗಂಟೆವರೆಗೂ ಇದು ಕೊಟ್ಟಾರೆ ಬ್ಯಾಲೆಟ್ ಪೇಪರ್ 12 ಜನರು. ಶುಗರ್ ಫ್ಯಾಕ್ಟ್ರಿ ಕೊಟ್ಟಾರೆ. ಆಮೇಲೆ ನಂತರ ಏನು ಮಾಡ್ತಾರೆ, ಜನತಾ ಬಜಾರ್ದು ಒಂದು ಕೋಆಪರೇಟಿವ್ ಎಲೆಕ್ಷನ್ ಆಗಿತ್ತು 3 ದಿನ ಮೊದಲು, ಅದು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಇದು ಜನತಾ ಬಜಾರ್ ಎಷ್ಟು ಮಂದಿ ಕೊಟ್ಟರು? ಜನತಾ ಬಜಾರ್ ಎಷ್ಟು ಮಂದಿ ಗೊತ್ತಿಲ್ಲ, ಒಳಗೆ ಎಷ್ಟು ಮಂದಿ ಹಂಗೆ ಓಟ್ ಹಾಕಿ ಬಂದಾರೋ ಗೊತ್ತಿಲ್ಲ. ಕೆಲವೊಬ್ರು ಹೋಗಿ ಅಲ್ಲಿ ಇದು ನಮ್ಮ ಕ್ಯಾಂಡಿಡೇಟ್ ಹೆಸರೇ ಇಲ್ಲ ಅಂತಂದು ಹೊರಗೆ ಬಂದು ಹೇಳಿದಾಗ ಅವಾಗ ಗೊತ್ತಾಗಿ ಹೋಗಿ ರೈತರು ಕೇಳಿದ್ರು. ಓಟ್ ಹಾಕಿದ್ರು ಗೊತ್ತಾಗಿಲ್ಲ, ಕೆಲವೊಬ್ರಿಗೆ ಗೊತ್ತಾಗಿಲ್ಲ, ಮೊದಲು ಹಂಗೆ ಹಾಕ್ಯಾರ್ರಿ. ಕೆಲವೊಬ್ರು ಹೆಸರು ಹುಡ್ಕ್ಯಾರ, ನಮ್ಮ ಬಾಬುಗೌಡ್ರ ಹೆಸರು ಕಾಣಿಸಲಾಗ್ಯದ ಅಂತಂದು ಬಂದು ಹೊರಗೆ ಅವರು ನೋಡಿ ಗಲಾಟೆ ಮಾಡಿ ಕೇಳಗತ್ತಾಗ ಅವಾಗ ಉಲ್ಟಾ ನಮಗೆ ದಬಾಯಿಸ್ತಾರೆ ಅಧಿಕಾರಿಗಳು. ಒಂದು ಮಿಸ್ಟೇಕ್ಲಿಂದ ಬಂದದ ಮತ್ತು ಬದಲಾವಣೆ ಮಾಡಿಕೊಡ್ತೀವಿ ಅಂತಂದು ನಮಗೆ ನಮ್ಮ ಜನ ಜೋರು ಮಾಡಿ ಕೇಳಗತ್ತಾರೆ. ನಮಗೆ ಒತ್ತೋದು, ಹೊಡೆಯೋದು, ಬೈಯೋದು, ನಮಗೆ ಹೊಡೆದು ಇದು ಮಾಡಲಿಕ್ಕೆ. ಅದಕ್ಕೆ ನಾವು ಸತ್ಯಾಗ್ರಹ ಕುಂತೀವಲ್ಲಿ. ನೀವು ಇದು ಎಷ್ಟೊತ್ತಿಂದ ಕೊಟ್ಟಿರಿ, ಎಷ್ಟು ಜನ ಓಟ್ ಹಾಕ್ಯಾರ ಗೊತ್ತಿಲ್ಲ, ಅದಕ್ಕೆ ಎಲೆಕ್ಷನ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡಿ ರಸ್ತಾ ರೋಕೋ ಮಾಡಿದ್ವಿ. ಮಾಡಿದಾಗ AC ಅವ್ರು ಬಂದು ನಮ್ಮ ಮನವಿ ತೊಗೊಂಡು ಇದು ನಾವು ಎಲ್ಲ ನಿಮ್ದು ಏನು ಪಾಯಿಂಟ್ ಟು ಪಾಯಿಂಟ್ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಇಲ್ಲ, ಎಲೆಕ್ಷನ್ ಸ್ಟಾಪ್ ಆಗಿ ಮುಂದಕ್ಕೆ ಹಾಕ್ಯಾರ. ಅಂದ್ರೆ ಬಿ ಆರ್ ಪಾಟೀಲ್ ಅವರು ಭಾಳಷ್ಟು ಮತಚೋರಿ, ಪ್ರಜಾಪ್ರಭುತ್ವ, ಸಂವಿಧಾನ ಅಂತಂದು ಎಲ್ಲ ಕಡೆ ಇವತ್ತು ಮಾತಾಡ್ಲಿಕತ್ತಾರ. ಇವತ್ತು ಅವ್ರದೇ ಪೆನಲಿಗೆ ಅಕ್ರಮವಾಗಿ ತಂದು ವೋಟರ್ ಲಿಸ್ಟ್ ತಯಾರು ಮಾಡೋದು ಮತ್ತು ಮತಪತ್ರನೇ ಬದಲಾವಣೆ. ಅವು ಅಧಿಕಾರಿಗಳು ಏನು ಅಲ್ಲಿ ಒಳಗೆ ಕುಂತಿದ್ರು ವೋಟಿಂಗ್ ಆಫೀಸರ್ಸು, ಅವರೆಲ್ಲ RK ಪಾಟೀಲ್ KMF ಅಧಿಕಾರಿಗಳು ಅಂತ ಒಬ್ರು ಯಾರೋ ಹೇಳಿದ್ರು. ಅದು ತನಿಖೆ ಮಾಡಬೇಕು ಗೊತ್ತಾಗು. ಅಂದ್ರೆ ಅವರು ಅಧಿಕಾರಿಗಳಿಗೆ ಬಳಸ್ಕೊಂಡು ಅವರು ಒಳಗೆ ವೋಟಿಂಗ್ ಹೋಗೋ ಅಂಥ ವೋಟರ್ಸಿಗೆ ಅವ್ರದ್ದು ಮತಚೀಟಿಗಳು ಕೊಡೋದು, ಈ ಚಿನ್ನ ಸಿಂಬಲ್ ಇದ್ದಿದ್ದು, ಇದಕ್ಕೆ ವೋಟ್ ಹಾಕ್ರಿ ಅಂತಂದು. ಈ ರೀತಿ ಫುಲ್ ದುರುಪಯೋಗ ಮಾಡ್ಕೊಂಡು ಇವತ್ತು ಒಂದು ಏನು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಇವತ್ತು ಬಿ ಆರ್ ಪಾಟೀಲ್ ಅವ್ರ ಪೆನಲ್ದವ್ರು ಎಲ್ಲರೂ ಸೇರಿ ಮಾಡ್ಯಾರ. ಅದಕ್ಕೆ ನಮ್ಮದು 3 ಬೇಡಿಕೆ ಪ್ರಮುಖವಾಗಿ. ಫಸ್ಟು ಏನಿದು ಅಕ್ರಮವಾಗಿ ಮತಪತ್ರ ಬದಲಾವಣೆ ಮಾಡಿದಂಥ ಅಧಿಕಾರಿಗಳು MD ಸಂಜಯ್ ಕಪೂರು ಮತ್ತು ಅಲ್ಲಿ ಚುನಾವಣಾ ಅಧಿಕಾರಿ ಪ್ರಮೋದ್ ಮನ್ನಣ್ಣ ಮತ್ತು ಒಬ್ಬ ಅಷ್ಟಿಗೆ ಅಂತಂದು ಅಲ್ಲಿ ಕ್ಲರ್ಕ್ ಏನಾರ ಅವರು ಸಸ್ಪೆಂಡ್ ಆಗಬೇಕು. ಮತ್ತು ಇದ್ರಾಗ ಯಾರ್ಯಾರು ಭಾಗಿಯಾಗ್ಯಾರ ಅವ್ರ ಮೇಲೆ ಎಲ್ಲ FIR ಆಗಬೇಕು, ಸಸ್ಪೆಂಡ್ ಆಗಬೇಕು, ಇಮಿಡಿಯೇಟ್ ಆಗಬೇಕು. ಅದಕ್ಕೆ ಮಿನಮೇಷ ಎಣಿಸ್ಬಾರ್ದು, ತಡ ಮಾಡಬಾರ್ದು, ಮುಂದೆ ತನಿಖೆ ಹೊರಡಿಸ್ಬೇಕು. ಮತ್ತು ಎರಡನೇದೇನು ಮತಪತ್ರನೂ ಕೂಡ ಅಕ್ರಮವಾಗಿ ತಯಾರು ಮಾಡ್ಯಾರ, ಅದು ಮತ್ತೆ ಪುನರ್ ಪರಿಷ್ಕರಣೆ ಮಾಡಬೇಕು. ಮಾಡಿ ಯಾರ್ಯಾರು ಅರ್ಹರ ಅವರಿಗೆಲ್ಲ ಸೇರ್ಪಡೆ ಮಾಡಬೇಕು. ಮೂರನೇದು, ಇದು ಮತಪತ್ರ ಪರಿಷ್ಕರಣೆ ಆದ ಬಳಿಕ ಚುನಾವಣೆ ಘೋಷಣೆ ಮಾಡಬೇಕು ಮತ್ತು ಕಟ್ಟುನಿಟ್ಟಿನಲ್ಲಿ ಏನು ಚುನಾವಣೆ ನಿಯಮಗಳವ ಅದು ಪಾಲನೆ ಮಾಡಬೇಕು. ನಿನ್ನೆ ನೋಡಿದ್ರೆ ಒಂದು ಸಂತಿ ಇದ್ದಂಗೆ, ಯಾರು ಬೇಕು ಅವರು ಹೋಗೋದು, ಯಾರು ಬೇಕು ಅವ್ರು ಬರೋದು, ಆ ರೀತಿ. ಅದಕ್ಕೆ ಒಂದು ಒಳ್ಳೆಯ ಉನ್ನತ ಅಧಿಕಾರಿ SP ಇಂಥವ್ರು ಬಂದು ಅಲ್ಲಿ ನಿಂತು ಎಲೆಕ್ಷನ್ ಮಾಡಿಕೊಡ್ಬೇಕಂತ ನಾನು. ಟೋಟಲ್ 1087 ಜನ A ಕ್ಯಾಟಗರಿ ವೋಟರ್ಸ್ ಇದ್ದಾರೆ. ಅವರು 12 ಜನರಿಗೆ ಆಯ್ಕೆ ಮಾಡ್ತಾರೆ. ಆಮೇಲೆ 253 B ಕ್ಯಾಟಗರಿ ಅಂದರೆ ಕಬ್ಬು ಬೆಳೆಗಾರರು ಅಲ್ಲದವರು, ಅವರು 253 ವೋಟರ್ಸು. ಮತ್ತು D 40 ಸಂಘ ಸಂಸ್ಥೆಗಳು ವೋಟ್ ಹಾಕೋರು. ಒಟ್ಟು 14 ಜನ ಸದಸ್ಯರು ಇದರಲ್ಲಿ ಚುನಾವಣೆ ನಿಂತಿದ್ದಾರೆ.